ವಿರಾಮದ ಬಳಿಕ ವರ್ಷ ಕುಂಡಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ನಾನಾಗಲೇ ಹೇಳಿದ ಹಾಗೆ ರಾಜಕೀಯ ಕ್ಷೇತ್ರದ ಜೊತೆಗೆ ಮತ್ತಷ್ಟು ಕುತೂಹಲವನ್ನ ಕೆರಳಿಸುವ ವಿಷಯ ಅಂದ್ರೆ ನಮ್ಮ ದೇಶ ನೆರೆಯ ದೇಶದ ಜೊತೆ ಬಾಂಧವ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ಅಕ್ಕಪಕ್ಕದವರು ಸಂತೋಷವಾಗಿದ್ರೆ ನಾವೆಲ್ಲರೂ ಕೂಡ ಸಂತೋಷವಾಗಿರಬಹುದು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಹಾಗಾಗಿ ಅರಳಾಳ್ ಗುರುಜಿ ಅವರೇ, ಪಕ್ಕದ ದೇಶಗಳ ಜೊತೆಗೆ ನಮ್ಮ ದೇಶದ ಬಾಂಧವ್ಯ ಯಾವ ರೀತಿ ಇರುತ್ತೆ ಈ ವರ್ಷ? ಖಂಡಿತ ಚೆನ್ನಾಗಿರೋದಕ್ಕೆ ಎಲ್ಲ ರೀತಿಯಾದಂತಹ ಸಾಧ್ಯತೆಗಳು ಆಲ್ರೆಡಿ ಕಂಡು ಬರ್ತಾ ಇದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು ಈಗ ಮೋದಿ ಅವ್ರನ್ನ ಏನೋ ಎಲ್ಲರ ಕೈಯನ್ನು ಕೈ ಕುಲುಕ್ತಾ ಇದ್ದಾರೆ, ಎಲ್ಲರ ಹತ್ರನೂ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಕೆಲವರು ವಿಮರ್ಶೆ ಮಾಡ್ಬೋದು. ಈ ರಾಜಕೀಯ ಪಕ್ಷಗಳಲ್ಲಿ ನಾನು ಹೇಳಿದ್ನಲ್ಲ, ಏನೇ ಒಂದು ಒಳ್ಳೆಯದಾದರೂ ವಿಮರ್ಶೆ ಮಾಡ್ತಾರೆ, ಕೆಟ್ಟದಾದರೂ ವಿಮರ್ಶೆ ಮಾಡ್ತಾರೆ. ಆದರೆ ಒಂದು ಹುಲಿ ಹಿಂದೆ ಹೆಜ್ಜೆ ಆಗ್ತಾ ಇದೆ ಅಂದರೆ ಅದು ಏನು ಎದುರ್ಕೊಂಡಲ್ಲ, ಅದರ ಹತ್ರನೂ ಶಕ್ತಿ ಇರುತ್ತೆ. ಆದರೆ ಈ ಪ್ರಜಾಪ್ರಭುತ್ವ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ದೇಶ ಅನ್ನೋದಕ್ಕೆ ಒಂದು ಉದಾಹರಣವಾಗಿ ಹೀಗಿರ್ತಕ್ಕಂತಹ ನಾಯಕರು ಖಂಡಿತ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಆ ರೀತಿಯಲ್ಲಿ ನೋಡಿದಾಗ ಈಗ ನಮಗೆ ಹೆಚ್ಚಿನ ಹೆಸರು, ನಮ್ಮ ದೇಶವನ್ನು ಆಳ್ತಾ ಇರೋರಿಗೆ ಹೆಚ್ಚಿನ ಹೆಸರು ಒಂದು ಕಡೆ ಬರ್ತಾ ಇದ್ದಾಗ ಅಕ್ಕಪಕ್ಕ ದೇಶಗಳಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿ ನೋಡಿದಾಗ ಭಾಳ ತೊಂದರೆ ಆಗಿದೆ ಅವ್ರಿಗೆಲ್ರಿಗೂ ಕೂಡ. ಆದರೆ ಅಂಥ ಸನ್ನಿವೇಶದಲ್ಲೂ ಕೂಡ ನಮ್ಮ ಭಾರತದವರು ಅವರಿಗೆ ಕೈ ಜೋಡಿಸಿ ನಿಂತು ಸಹಾಯ ಸಹಕಾರಗಳು ಮಾಡಿದಾಗ ಒಬ್ಬ ಕೆಟ್ಟವನು ಕೂಡ 4 ಸಲ ಒಳ್ಳೇದು ಮಾಡಿದಾಗ ಅವ್ನಿಗೆ ಅನಿಸುತ್ತೆ, ಅಯ್ಯೋ ಜನತೆಗೆ ಅನಿಸುತ್ತೆ, ನಾಯಕರಿಗೆ ಅನಿಸಿಲ್ಲ ಅಂದರೂ ಕೂಡ ಜನತೆಗೆ ಅನಿಸುತ್ತೆ. ಆ ರೀತಿ ಪ್ರಭಾವಗಳನ್ನು ಗುರುಗ್ರಹ ಮಾಡುವಂಥ ಸಾಧ್ಯತೆ ಇದೆ. ಈಗ ಇದರ ನಂತರ ಗುರುವಿನ ಪ್ರವೇಶ ಸೂರ್ಯನ ಮನೆಯಲ್ಲಿ ಆಗೋದ್ರಿಂದ ಖಂಡಿತ ಟೆರರಿಸಮ್ ಅಂತ ಏನು ಹೇಳ್ತೀವಿ, ಭಯೋತ್ಪಾದನೆ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಕಟ್ಟಾಕೋದಕ್ಕೆ, ಅದನ್ನೆಲ್ಲ ಏನಾದ್ರು ಒಂದು ಮೂಲವಾಗಿ ಹೊರಗಡೆ ಹಾಕೋದಕ್ಕೆ ದಾರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತೆ. ಅದಕ್ಕೆ ಭಾರತದ ಕೊಡುಗೆ ಬಹಳ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಭಾರತವನ್ನು ನೋಡಿದ್ದು ಅಬ್ದುಲ್ ಕಲಾಂ ಅವರು ಹೇಳಿದ್ರು 2020 ಸೂಪರ್ ಪವರ್ ಆಗ್ತದೆ ಅಂತೇಳಿ. ಅದಕ್ಕೆ ಎಲ್ಲ ಸಾಧ್ಯತೆಗಳನ್ನು ಮೊದಲೇ ಹೆಜ್ಜಿಡೋದಕ್ಕೆ 2015 ಸಹಕರಿಸುತ್ತೆ ಅನ್ನೋದೇ ಸತ್ಯ. ಅಂದ್ರೆ 2015 ಒಂದು ಫೌಂಡೇಶನ್ ಅಂತ ಏನು ಹೇಳ್ತೀವಿ, ತಳಪಾಯ ಹಾಕುವಂತ, ತಳಪಾಯಿಗೆಲ್ಲ ಈಗ ಸೈಟ್ ಎಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆಮೇಲೆ ತಳಪಾಯ ಹಾಕ್ತೀವಿ ಅಂತಲ್ಲ, ಆ ರೀತಿ ಈಗಿರ್ತಕ್ಕಂಥ ಒಂದು ಸರ್ಕಾರ ಕಂಡು ಬರ್ತಾ ಇದೆ. ಜನರ ಮನದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ. ಅದರಲ್ಲಿ ಬಹಳ ವಿಶೇಷವಾಗಿ ಈ ವರ್ಷ ಒಂದು ತಳಪಾಯ ಹಾಕಿ ಅದರ ಮೇಲೆ ಬಹಳ ವಿಶೇಷವಾದ ಒಂದು ಮಾಳಿಗೆಯನ್ನು ಕಟ್ಟುವಂತಹ ಯೋಗ ಇದೆ. ಸರಿ, ಇನ್ನು ಕಶ್ಯಪ್ ಗುರುಗಳೇ, ವ್ಯಾಪಾರ ವಹಿವಾಟು ಕ್ಷೇತ್ರವನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ 2015 ಈ ದೇಶದ ದೃಷ್ಟಿಯಲ್ಲಿ ವ್ಯಾಪಾರ ವಹಿವಾಟು ಕ್ಷೇತ್ರದಲ್ಲಿ ಯಾವ ರೀತಿಯ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು? ವ್ಯಾಪಾರಂ ದ್ರೋಹತಿ ಚಿಂತನಂ ಅಂತಂತ ಶಾಸ್ತ್ರಗಳಲ್ಲಿ ಹೇಳಿದಾರಲ್ಲ ಅಂತಂತ, ಆದ್ರೆ ವಸ್ತುತಃ ಅದು ಒಂದು ಹಾಗಿರಬಾರ್ದು ಅನ್ನೋದಕ್ಕೆ ಹೇಳಿರೋದು. ಹಾಗಾಗಿ ವ್ಯವಹಾರಾಧಿಪತಿಯು ಶುಕ್ರನಾಗಿ ಆ ಶುಕ್ರನು ಯೋಗಕಾರಕ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂತಹ ಲಗ್ನದ ಪ್ರಭಾವದಿಂದ ಮಾತಾಡ್ತಾ ಇದ್ದೀನಿ. ಜ್ಯೋತಿಷ್ಯದ ಆ್ಯಂಗಲ್ ಅಂತಂತಂದರೆ ನಾವು ಚಂದ್ರನನ್ನು ಬಿಡಲಿಕ್ಕಿಲ್ಲ, ಅಷ್ಟಮೇಶನನ್ನು ಬಿಡಲಿಕ್ಕಿಲ್ಲ, ಲಗ್ನಾಧಿಪತಿ ಯೋಗಕಾರಕತ್ವವನ್ನು ಬಿಡಲಿಕ್ಕಿಲ್ಲ. ಅವರನ್ನು ಹಿಡ್ಕೊಂಡೇ ಮಿಕ್ಕಿದ ಕೆಲಸವನ್ನು ಮಾಡಬೇಕು. ಮಿಕ್ಕಿದ ಯಾವುದೇ ಕಾರಕತ್ವಗಳು ಏನೇ ಇದ್ದುಕೊಳ್ಳಿ, ಸಾಮಾಜಿಕ ಪರಿಸ್ಥಿತಿಗಳು ಹೇಗೆ ಇರಲಿ, ಯಾಕಂದರೆ ಗ್ರಹರು ನಿರ್ಣಾಯಕಾರರು. ಯಾಕಂದರೆ ಕಾಲಸ್ಯ ವಶೇ ಸರ್ವಂ, ಕಾಲದ ಅಧೀನದಲ್ಲಿ ಎಲ್ಲ ವ್ಯಾಪಾರಗಳು ನಡೀತದೆ. ಹಾಗಾಗಿ ಜನಮಾನಸಕ್ಕೆ ಹೇಗಾದರೂ ಅಂತಂದರೆ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ, ಸಾಲ ಮಾಡಿಯಾದರೂ ಮೋಸ ಮಾಡಿಯಾದರೂ ನಾನು ಸುಖವಾಗಿ ಇರಬೇಕು ಅಂತಕ್ಕಂತಹ ಮನೋಭಾವವನ್ನು ಜನರು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಪಾಪನಾಗಿರತಕ್ಕಂತಹ ಚಂದ್ರನು, ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಯೋಗಕಾರಕನಾಗಿ ಅಲ್ಲಿ ಕುಜನು ಮತ್ತು ಶನಿಯು ತನ್ನ ದೃಷ್ಟಿಯಿಂದ ಅವರನ್ನು ಕೆಡಿಸ್ತಾನೆ. ಅಂದರೆ ಸರಳವಾಗಿ ಹೇಳಬೇಕು ಅಂತಂತಂದರೆ, ಒಬ್ಬ ಒಳ್ಳೆಯ ಮನಸ್ಸಿರತಕ್ಕಂತಹ ವ್ಯಕ್ತಿಯು ಕೂಡ ಅನ್ಯರ ದುಷ್ಟರ ಪ್ರಭಾವದಿಂದ ಕೆಟ್ಟ ಕೆಲಸಕ್ಕೆ ತಾನು ಒಳಗಾಗಿ ತಾನೂ ವಂಚಿತನಾಗಿ ಇನ್ನೊಬ್ಬರಿಗೂ ವಂಚನೆಗೆ ಕಾರಣವಾಗ್ತಕ್ಕಂತಹ ವ್ಯಾಪಾರ ಮನೋಭಾವಗಳು ಯೂನಿಟ್ ಆಗಿ ತಗೊಂಡ್ರೂ ಅದೇ, ಅದನ್ನು ಮ್ಯಾಕ್ರೋ ಆಗಿ ತಗೊಂಡ್ರು ಹಾಗೆಯೇ. ಹಾಗಾಗಿ ರಾಜಕೀಯವಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಕೂಡ ಬಹಳ ಗೊಂದಲದಲ್ಲಿ ಬೀಳುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ವ್ಯಾವಹಾರಿಕವಾಗಿ ಹೀಗೆ ತೋರಿದ್ದು ಹಾಗಿರೋದಿಲ್ಲ. ಅಂದ್ರೆ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋ ಮಾತನ್ನ ಸತ್ಯ ಮಾಡಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಹೀಗೆಲ್ಲ ಜನರು ಕೇಳ್ತಾರೆ, ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲಪ್ಪ, ಈ ಥರ ನಡೀತದೆ, ಇದೆಲ್ಲ ಹೇಳಿ ಪ್ರಯೋಜನ ಏನು ಅಂತಂತ. ಅದು ಹಾಗಲ್ಲ. ಜ್ಯೋತಿಷ್ಯದ ಸೂಚನಾ ವೇಳಾವೇಳಿಗಳನ್ನು ಯಾಕೆ ನಾವು ಶ್ರವಣ ಮಾಡಬೇಕು, ಯಾಕಾಗಿ ಇದರ ಚಿಂತನವನ್ನು ಮಾಡಬೇಕು ಅಂತಂದಾಗ ಈ ರೀತಿಯೆಲ್ಲ ಸಾಧ್ಯತೆಗಳು, ನೆಗೆಟಿವ್ ಸಾಧ್ಯತೆಗಳು ಎಷ್ಟು ಇದೆ, ಅದನ್ನು ನಾವು ಪಾಸಿಟಿವ್ಗೆ ನಾವು ಯಾವ ರೀತಿ ತಗೊಂಡು ಬರಬಹುದು ಅನ್ನೋ ಚಿಂತನೆ ಬೇಡವೆ ಮನುಷ್ಯನಿಗೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು
ವಿಚಾರವನ್ನು ಮಾಡಬೇಕು, ಆ ವಿಚಾರದಲ್ಲಿ ಮಂಥನವನ್ನು ಮಾಡಬೇಕು. ನಾವು ದೀರ್ಘಕಾಲಿಕವಾಗಿರ್ತಕ್ಕಂತಹ ಬೆಲೆ ಇಳಿಕೆ ಮತ್ತು ದೀರ್ಘಕಾಲಿಕವಾಗಿರ್ತಕ್ಕಂಥ ಸುಭದ್ರತೆಯನ್ನು, ದೀರ್ಘಕಾಲಿಕವಾಗಿ ನಾವು ಯೋಚನೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳು ದೇಶವನ್ನಾಗಲಿ ವ್ಯಾಪಾರ ವ್ಯವಹಾರಗಳನ್ನಾಗಲಿ ಅಂಥವರ ಕೈಯಲ್ಲಿ ಇದ್ದಾಗ ಎಸ್ ಒಂದು ಪ್ಲಸ್ ಪಾಯಿಂಟ್ ಇದೆ. ಭಾರತೀಯರಿಗೆ ವಿಶೇಷವಾಗಿ ಚಿನ್ನದ ಬೆಲೆ ಏನಾಗುತ್ತೆ ಅನ್ನೋದು ಮೊಟ್ಟ ಮೊದಲನೇದಾಗಿ ಮೂಡಿಬರುವ ಪ್ರಶ್ನೆ. ಗುರುಮೂರ್ತಿ ಗುರುಜಿ, ಭಾರತೀಯರು ಎಕ್ಸ್ಪೆಕ್ಟ್ ಮಾಡೋದು ಅದೇ, ಚಿನ್ನದ ರೇಟಲ್ಲಿ ಏನಾಗುತ್ತೆ ಅದನ್ನ ಮೊದಲು ಪ್ರಶ್ನೆ ಕೇಳಮ್ಮ ಅಂತ ಹೇಳಿ ಈಗಾಗಲೇ ವೀಕ್ಷಕರು ಕೂಡ ಕೇಳ್ತಾ ಇರಬಹುದು. ಸೊ ಶನಿವಾರಪೇಟೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ? ಚಿನ್ನ ಮೇಲೆ ಹೋಗುತ್ತಾ ಕೆಳಗಿಳಿಯುತ್ತಾ? ಚಿನ್ನದಲ್ಲಿಯೂ ಕೂಡ ಇಡೀ ವರ್ಷ ಒಂದೇ ರೀತಿಯಾಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮೊದಲು ಒಂದು 4 ರಿಂದ 5 ತಿಂಗಳು ಸ್ವಲ್ಪ ಕಡಿಮೆ ಬೆಲೆಯನ್ನು ಕಂಡುಕೊಂಡರೂ ಕೂಡ ಕೊನೆಯ ಭಾಗದಲ್ಲಿ ಚಿನ್ನ ಮತ್ತೆ ಏರಿಕೆಯನ್ನು ಕಾಣಲಿಕ್ಕಿದೆ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ಆಗ್ಬೋದು, ಚಿನ್ನದಲ್ಲಿ ಆಗ್ಬೋದು, ಅವೆರಡಕ್ಕೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಇದೆ. ಈ ಚಿನ್ನದ ಬೆಲೆ ಮೊದಲ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಕಂಡರೂ ಕೂಡ ಮೇ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಾಣುತ್ತೆ. ಒಟ್ಟಾರೆ ಕೊನೆಯ ಭಾಗದಲ್ಲಿ, ವರ್ಷದ ಕೊನೆಯ ಭಾಗದಲ್ಲಿ ಹೆಚ್ಚಿನ ಬೆಲೆಯನ್ನು ಪಡೆದಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಚಿನ್ನದ ಮೇಲೆ ಯಾರಾದರೂ ಇನ್ವೆಸ್ಟ್ ಮಾಡುವವರಿದ್ದರೆ ಮೊದಲ ಭಾಗದಲ್ಲೇ ಇನ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಅವರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡ್ಬಹುದು ಅಂತೇಳಿ ಹೇಳ್ಬೋದು. ಇನ್ನು ಬಸವರಾಜ್ ಗುರೂಜಿ, ಒಟ್ಟಾರೆಯಾಗಿ ದಿನಬಳಕೆ ವಸ್ತುಗಳಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಇರ್ಬೋದು, ಇದರಲ್ಲಿ ಯಾವ ರೀತಿಯಾದ ಏರಿಳಿತ ಉಂಟಾಗುತ್ತೆ ಈ ವರ್ಷ 2015ನೇ ಇಸ್ವಿಯಲ್ಲಿ? ನಮಗೆ ಪ್ರತಿ ಇಲ್ಲಿ ತನಕ ನಾವು ಏನು ವರ್ಷಗಳು ನೋಡಿದ್ದೀವಿ, ಬಹುಶಃ ಈ ಬರ್ತಾ ಇರೋ ಈ ಮನ್ಮಥನಾಮ ಸಂವತ್ಸರ 29ನೇ ಸಂವತ್ಸರ ಅಂತ ನಾವು ಕರಿತೀವಿ. ಈ ಎಲ್ಲ ವರ್ಷಗಳಿಗಂತ ವಿಭಿನ್ನವಾದ ವರ್ಷ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸಂಖ್ಯಾಶಾಸ್ತ್ರದಲ್ಲೂ 8 ಬರುತ್ತೆ, ಜೊತೆಗೆ ಮನ್ಮಥನಾಮ ಸಂವತ್ಸರದ ರಾಜ ಕೂಡ ಶನಿ ಬರ್ತಾ ಇದ್ದಾನೆ. ಮುಂದಿನ ಮಾರ್ಚ್ನಿಂದ 21ನೇ ತಾರೀಕಿಂದ ನಾವು ಅದನ್ನು ಪಂಚಾಂಗದ ರೀತಿಯ ನೋಡೋಕ್ಕೆ ಹೋದಾಗ ಅವತ್ತು ಕೂಡ ಶನಿವಾರ ಬರ್ತಾ ಇದೆ. ಈ ಶನಿ ಅಂತಕ್ಕಂಥವನು ಭೂಮಂಡಲಕ್ಕೆ, ಜಲಕ್ಕೆ, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅಧಿಪತಿ ಅಂತೀವಿ. ಶನಿ ಫಾಲೋ ಎಲ್ಲಿರುತ್ತೋ ಗ್ರಹಗಳು ಅದನ್ನು ಫಾಲೋ ಮಾಡ್ತಾರೆ. ಶನಿ ಇಲ್ಲ ಅಂದರೆ ಗುರು ಕೂಡ ಒಲಿತಾನಂತೆ, ಶನಿ ಇದ್ದಾಗ ಗುರು ಕೂಡ ಪಕ್ಕಕ್ಕೆ ಹೋಗ್ತಾನಂತೆ. ಹಾಗಾಗಿ ಶನಿಯ ಪ್ರಭಾವ ಇಡೀ ಪ್ರಪಂಚದ ಮೇಲೆ ಇರುತ್ತೆ ಈ ಒಂದು ಇದರಲ್ಲಿ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಶಂಕರಾಚಾರ್ಯರೇ ಒಂದು ಕಡೆ ಹೇಳ್ತಾರೆ, ಕಾಲೋ ಜಗತ್ ಭಕ್ಷಕಃ ಅಂತೀವಿ. ಕಾಲ ಅನ್ನೋದು ಜಗತ್ತನ್ನು ತಿಂತಕ್ಕಂಥದ್ದು. ಕಾಲ ಅಂತಕ್ಕಂಥ ಜಗತ್ತನ್ನು ತಿಂತಾ ಬರುತ್ತೆ ಅಂತ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ. ನೋಡಿ, ಈ ದಿನಾಂಕ ಬಂದಿರೋ ವಿಶೇಷ ನೋಡಿದಾಗ ಪ್ರಪಂಚದಲ್ಲಿ ಇಡೀ ರಾಷ್ಟ್ರಗಳಿಗೆ ದೊಡ್ಡಣ್ಣ ಅಂತ ಏನು ಅಮೇರಿಕ ಅಂತ ಕರಿತೀವಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿನ್ನಡೆಯನ್ನು ಈ ವರ್ಷ ಅನುಭವಿಸ್ತಾರೆ. ಜೊತೆಗೆ ಎಲ್ಲ ಕಡೆ ಮಿಲಿಟರಿ ಗೌರ್ಮೆಂಟ್ ಏನೇನಿದೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಇದು ಬುನಾದಿ ಆಗುತ್ತೆ ಈ ವರ್ಷ. ಹಾಗೆ ನೋಡೋಕ್ಕೆ ಹೋದಾಗ ಶನಿಯೇ ಈ ವರ್ಷದ ಕೊನೆಯಲ್ಲಿರುವಾಗ 2015ರಲ್ಲಿ ಶನಿಯ ಪ್ರಭಾವ ಜಾಸ್ತಿ ಇದೆ. ಅಂದರೆ ಶನಿ ಯಾವುದಕ್ಕೆ ಕಾರಕ? ವಾಯುವಿಗೆ ಕಾರಕ ಆಗಿದ್ದಾನೆ, ಮತ್ತು ಈ ಪೆಟ್ರೋಲ್ ಕಾರಕ ಆಗಿದ್ದಾನೆ. ಇಲ್ಲಿ ನಾವು ಉಪಯೋಗಿಸ್ತಕ್ಕಂತಹ ಇಂಧನಗಳಿಗೆಲ್ಲ ಕಾರಕನ ಅದಾಗಿರೋದ್ರಿಂದ ಪೆಟ್ರೋಲಲ್ಲಿ ಮುಸ್ಲಿಂ ಕಂಟ್ರೀಸ್ಗೆ ಕಾರಕ. ನೋಡಿ, ಅದು ಅಷ್ಟೇ, ಮುಸ್ಲಿಂ ರಾಷ್ಟ್ರಗಳಿಗೆ, ಅದಕ್ಕೆ ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳಿಗೂ ಕೂಡ ತೊಂದರೆ ಇರ್ತಕ್ಕಂಥ ವರ್ಷ ಇದಾಗಿದೆ. ಮುನ್ಸೂಚನೆ ಕೂಡ ಇದಾಗಿದೆ. ಇಲ್ಲಿ ನೋಡಿ, ಒಳ್ಳೆ ನಮ್ಮ ಅರುಳಾಳ್ ಗುರೂಜಿ ಆಗ್ಬೋದು ಅಥವಾ ಕಶ್ಯಪ್ ಅವರಾಗ್ಬೋದು, ಗುರುಮೂರ್ತಿ ಅವರಾಗ್ಬೋದು, ಇವರೆಲ್ಲ ಕೇಳಿ ನೋಡಿ, ಒಳ್ಳೆಯ ವರ್ಷ ಇದು. ಒಳ್ಳೆಯ ಫಲ ಪಡೆಯೋ ಯೋಗಗಳಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇದೆ. ಪಡೆಯೋ ಯೋಗದಲ್ಲಿ ಈಗ ಮೋದಿ ಅವ್ರದ್ದು 17/9/1950 ಆ ಡೇಟ್ ಆಫ್ ಬರ್ತ್ ತಗೊಂಡಾಗ ರಾಜಯೋಗ ಮತ್ತೊಂದು ದೊಡ್ಡ ಯೋಗಗಳಿದ್ರೂ ಕೂಡ ತಡ್ಕೊಳ್ಳೋ ಯೋಗದಲ್ಲಿ ಬಹಳ ಕಷ್ಟ ಇದೆ. ಇಲ್ಲಿ ಬಹಳಷ್ಟು ತೊಂದರೆಗಳಿದೆ. ಇನ್ನೂ ವಿಶೇಷ ಅಂದರೆ ಅರುಳಾಳ್ ಅವರು ಹೇಳ್ತಾ ಇದ್ರು, ಕರ್ನಾಟಕ ಸರ್ಕಾರಕ್ಕೆ ಬಂದು ಇದನ್ನೇನೋ ನಾವು ಗಮನಿಸಕ್ಕೆ ಹೋದಾಗ 100% ಎಲ್ಲೋ ಒಂದು ಕಡೆ ನೇತಾರರ ಬದಲಾವಣೆ ಇಲ್ಲಿದೆ. ನೇತಾರರ ಬದಲಾವಣೆ, ಒಳ್ಳೆ ರಾಜಕೀಯದವರೇ ರಾಜೀನಾಮೆ ಕೊಟ್ಟೋಗ್ತಾರೆ, ಎಲೆಕ್ಟೆಡ್ ಮಂತ್ರಿಗಳೇ ರಾಜೀನಾಮೆ ಕೊಡ್ತಕ್ಕಂಥ. ಯಾಕೆಂದರೆ ಮನಸ್ಸು ಕೂಡ ಸ್ಥಿರತೆ ಇರೋದಿಲ್ಲ. ಶನಿ ಚಾಟಿ ಹಿಡ್ಕೊಳ್ತಾನೆ, ಎಲ್ಲಿ ಒಳ್ಳೆಯದಿದ್ದರೆ ಅದಕ್ಕೆ ಬೆಲೆ ಕೊಡ್ತಾನೆ, ಕೆಟ್ಟದ್ದಿದ್ದರೆ ಓಡಿಸ್ತಾನೆ. ಹಾಗಾಗಿ ಪೆಟ್ರೋಲು, ಡೀಸೆಲ್ಲು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತುಟ್ಟಿ ಆಗ್ತಕ್ಕಂಥದ್ದು, ತುಟ್ಟಿ ತೇಜಿ ಅಂದರೆ ರೈಸು ಡೌನ್ ಆಗ್ತಕ್ಕಂಥದ್ದು. ₹1 ಕಡಿಮೆ ಆಗಿದೆ ಅಂತ ನಾವು ಬಹಳ ಸಂತೋಷ ಪಡ್ತಾ ಇದ್ರೆ ಒಂದು 3 ದಿವಸಕ್ಕೆ ₹50 ಜಾಸ್ತಿ ಆಯಿತು. ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಹಾಗಾಗಿ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಎರಡನೇದೇನು ಅಂದರೆ, ಇಡೀ ವರ್ಷ ರಾಹು ಬಂದು ಕನ್ಯಾ ರಾಶಿಯಲ್ಲಿ ಕೂತ್ಕೊಳ್ತಾನೆ, ಕೇತು ಬಂದು ಮೀನ ರಾಶಿಯಲ್ಲಿ ಕೂತ್ಕೋತಾನೆ, ಹಾಗೆ ಶನಿ ಬಂದು ವೃಶ್ಚಿಕ ರಾಶಿಯಲ್ಲಿ ಪರ್ಮನೆಂಟ್ ಆಗಿರ್ತಾರೆ. ಇದನ್ನೆಲ್ಲ ಗಮನಿಸಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ರಾಹುವಿನ ಪ್ರಭಾವ ಕರ್ನಾಟಕಕ್ಕೆ ಜಾಸ್ತಿ. ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ನಾವು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸು.
ಜೊತೆಗೆ ಕುಜ ಬೇರೆ ಮಂತ್ರಿ ಬರ್ತಾ ಇದ್ದಾನೆ. ಕುಜನ ಆಟ ಏನು ಅಂತ ಹೇಳಿದ್ರೆ ವಾಹನಗಳಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ವಾಹನಗಳ ಯೋಗ, ಈಗ ಮೊದಲಾದ್ರೂ ಯೋಗ ಕೇಳ್ತಾ ಇದ್ರು, ನಮಗೆ ವಾಹನದ ಯೋಗ ಇದೆಯಾ ಇಲ್ಲ ಅಂತ. ಈಗ ವಾಹನದ ಯೋಗ ಕೇಳೋದೇ ಇಲ್ಲ, ಎರಡನೇ ವಾಹನ ಮೂರನೇ ಏನ್ ಬೇಕಾದ್ರೂ ಕೂಡ ಇಟ್ಕೊಳ್ಳೋ ಅಂತ ಪರಿಸ್ಥಿತಿ ಈಗ ಬಂದಿರೋದ್ರಿಂದ ವಾಹನಗಳಿಂದ ಸ್ವಲ್ಪ ಇದು, ಬೆಂಕಿಯಿಂದ ಅಪಘಾತಗಳು, ಬಿರುಗಾಳಿ, ಗಾಳಿ ಏನು ಸುಮ್ಮನೆ ಇರೋದಿಲ್ಲ. ಆಂಬ್ಯುಲೆನ್ಸ್ ಯೋಗ ಈ ವರ್ಷ ಸ್ವಲ್ಪ ಗಾಳಿಯ ಕಾಟ ಕೂಡ ಜಾಸ್ತಿ ಇದೆ. ಮತ್ತೆ ಬಂಗಾರದ ರೇಟು ಗುರುಮೂರ್ತಿ ಅವರು ಹೇಳ್ದಂಗೆ ಗುರುವಾರವೇ ಬಂದಿರೋದ್ರಿಂದ, ಮತ್ತೆ ಶನಿವಾರ ನಮ್ಮ ಶಾಸ್ತ್ರ ರೀತಿಯಿಂದ ಶನಿವಾರದಿಂದ ಯುಗಾದಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಆ ಒಂದು ಬಂಗಾರದ ರೇಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂಗಾರದಲ್ಲಿ ಒರಿಜಿನಾಲಿಟಿಯನ್ನೇ ಕಳ್ಕೊಳ್ತಾ ಇದೆ. ಒರಿಜಿನಲ್ ಬಂಗಾರ ತಗೊಂಡ್ರು ಕೂಡ ಇದು ನಾವು ತಗೊಂಡಿದ್ದೀವ ಅಂತಕ್ಕಂಥ ಭಾವನೆಗಳು ಬರ್ತಾ ಇದೆ. ಇನ್ನು ವರ್ಷದಲ್ಲಿ ಯಾವಾಗಲೂ ಅಷ್ಟೇ ಗ್ರಹಣಗಳನ್ನು ನಾವು ಆಧಾರ ಇಟ್ಕೋತೀವಿ, ಹಾಗೇನೆ ಯುಗಾದಿಯನ್ನು ಆಧಾರ ಇಟ್ಕೋತೀವಿ, ಮಕರ ಸಂಕ್ರಾಂತಿಯನ್ನು ಆಧಾರ ಇಟ್ಕೋತೀವಿ. ಕೇವಲ ಈ 1/1/2015 ಬಂದಿರೋದನ್ನೇ ಪ್ರಾಮುಖ್ಯತೆ ಅಲ್ಲ, ಈ ಮಧ್ಯದಲ್ಲಿ ಬರ್ತೈತಲ್ವಾ ಈ ಸಂಕ್ರಾಂತಿ ಆಗ್ಬೋದು, ಹಾಗಾದ್ರೆ ಯುಗಾದಿ ಆಗ್ಬೋದು, ಇವೆಲ್ಲ ಗಮನಿಸಕ್ಕೆ ಹೋದಾಗ ರಾಜಕೀಯಕ್ಕೆ ಒಂದು ಸ್ಥಿರತೆ ಇಲ್ಲದೆ ಹೋಗುತ್ತೆ. ಮತ್ತೆ ದೊಂಬರಾಟ ಅಂತ, ಇದು ಯಾರು ಬೇಕಾದರೂ ಇವತ್ತು ಮಂತ್ರಿ ಯೋಗ ಇದೆಯಾ ಅಥವಾ ರಾಜಕೀಯ ಯೋಗದ ಇದೆಯಾ ಅಂತಲ್ಲ, ಅವರವರಲ್ಲೇ ಕಚ್ಚಾಟ, ಆಂತರಿಕ ಕಚ್ಚಾಟ, ತನಗೋಸ್ಕರ ಬದುಕುವುದು ಅನ್ನತಕ್ಕಂಥದ್ದನ್ನು ಹೆಚ್ಚು ರಾಜಕೀಯ ನಾಯಕರುಗಳು ತೋರ್ಪಡಿಸ್ಕೊಳ್ತಕ್ಕಂಥ ವರ್ಷ ಕೂಡ ಇದಾಗಿದೆ. ಹಾಗಾಗಿ ಶನಿಯ ಕಾಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಟ್ಟಾರೆಯಾಗಿ ವೀಕ್ಷಕರೇ, ರಾಜಕೀಯ ಕ್ಷೇತ್ರದಲ್ಲಿ ಆಗೋ ಬದಲಾವಣೆಯಿಂದಾಗಿ ವಸ್ತುಗಳ ಬೆಲೆ ಏರಿಕೆ ಇಳಿಕೆಯಲ್ಲೂ ಕೂಡ ಆಗಾಗ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ನಿರೀಕ್ಷಿಸಬಹುದು. ತೋರ್ಪಡಿಕೆಗೆ ಬೆಲೆಯನ್ನ ಇಳಿಸಿ ಮತ್ತೆ ಏರಿಸುವ ಪ್ರವೃತ್ತಿಯನ್ನ ನಮ್ಮ ರಾಜಕೀಯ ಮುಖಂಡರು ತೋರಿಸ್ತಾರೆ ಅನ್ನೋ ಮಾತುಗಳನ್ನ ಕೇಳ್ಪಟ್ವಿ. ಇನ್ನು ರಾಜಕೀಯ ಬೆಲೆ ಏರಿಕೆ ಇಳಿಕೆಯ ಕ್ಷೇತ್ರವನ್ನ ಹೊರತುಪಡಿಸಿ ನೋಡೋದಾದ್ರೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ರೈತಾಪಿ ವರ್ಗದವರಿಗಿರ್ಬೋದು, ಚಲನಚಿತ್ರ ರಂಗದವರಿಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಿಗೆ ಈ ವರ್ಷ 2015ನೇ ವರ್ಷ ಯಾವ ರೀತಿ ಇರುತ್ತೆ ಅದನ್ನ ಕೇಳಿ ತಿಳ್ಕೊಳ್ಳೋಣ ಪುಟ್ಟದೊಂದು ವಿರಾಮದ ಬಳಿಕ.